ನಟ ನಿರ್ದೇಶಕ ಚಂದ್ರಚೂಡ್ ವಿರುದ್ಧ ಹೈಗ್ರೌಂಡ್ಸ್ ಠಾಣೆಗೆ ದೂರು. ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದಿಂದ ಕೇಸ್ ದಾಖಲು. ನಿರ್ಮಾಪಕರ ಬಗ್ಗೆ ಚಂದ್ರಚೂಡ್ ಹಗುರವಾಗಿ ಮಾತನಾಡಿದ್ದ ಆರೋಪ. ನಿರ್ಮಾಪಕರೆಲ್ಲ ಹೀರೋಗಳಿಗೆ ಚಿನ್ನದ ಕಾಂಡೋಮ್ ಸಪ್ಲೈ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಚಂದ್ರಚೂಡ್ ಹೇಳಿಕೆ ವೈರಲ್ ಆಗ್ತಾ ಇದೆ. ಕನ್ನಡ ಚಿತ್ರರಂಗದ ನಿರ್ಮಾಪಕರಿಗೆ ಚಂದ್ರಚೂಡ್ ಅವಮಾನ ಮಾಡ್ತಾ ಇದ್ದಾರೆ. ಹಾಗೇನೆ ಅಸಭ್ಯ, ಅವಾಚ್ಯ, ಮಾನಹಾನಿಕರ ಪದ ಬಳಕೆ ಮಾಡ್ತಾ ಇದ್ದಾರೆ ಎಂದು ದೂರು ನೀಡಿದ್ದಾರೆ. ಚಂದ್ರಚೂಡ್ ಹೇಳಿಕೆ ನಿರ್ಮಾಪಕರ ಘನತೆ, ಗೌರವಕ್ಕೆ ಹಾನಿ ಮಾಡಿದೆ. ಚಂದ್ರಚೂಡ್ ಸಮಾಜದಲ್ಲಿ ದ್ವೇಷ ಉಂಟು ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರ ವಿರುದ್ಧ ಕಠಿಣ ಕ್ರಮಕ್ಕೆ ಇದೀಗ ಕನ್ನಡ ಸಿನಿಮಾ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ಬೆನ್ನಲ್ಲೇ ಇಂಡಸ್ಟ್ರಿಯಲ್ಲಿ ಕೆಲವು ವ್ಯಕ್ತಿಗಳು ನೀಡುವಂತಹ ಹೇಳಿಕೆಗಳು ದೇಶದಲ್ಲೇ ಕುತೂಹಲ ಸೃಷ್ಟಿ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇದೀಗ ನಟ ನಿರ್ದೇಶಕ ಆಗಿರುವಂತಹ ಚಕ್ರವರ್ತಿ ಚಂದ್ರಚೂಡ್ ಅವರು ನೀಡಿರುವ ಹೇಳಿಕೆ ಚಲನಚಿತ್ರ ನಿರ್ಮಾಪಕರು ಕೇಳಿ ಕೆಂಡವಾಗಿ ಬಿಟ್ಟಿದ್ದಾರೆ. ಯಾಕಂದ್ರೆ ನಿರ್ಮಾಪಕರೆಲ್ಲ ಹೀರೋಗಳಿಗೆ ಚಿನ್ನದ ಕಾಂಡೋಮ್ ಅನ್ನ ಸಪ್ಲೈ ಮಾಡ್ತಾರೆ ಎನ್ನುವಂತಹ ಹೇಳಿಕೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಅವರು ಫೋನ್ ಮಾಡಿದ್ರು ನನಗೆ. ಅಧ್ಯಕ್ಷ ಯಾರಧ್ಯಕ್ಷರು ನಿಮ್ಮ ಗ್ರೂಪ್ ಮೆಸೇಜ್ ಹಾಕ್ಬಿಡಿ. ಗ್ರೂಪ್ ಮೆಸೇಜ್ ಹಾಕ್ಬಿಡಿ. ಚಂದ್ರಚೂಡ್ ಅವರೊಂದು ಗ್ರೂಪಲ್ಲಿ ನಿರ್ಮಾಪಕರಿಗೆ ಒಂದು ಬೇರೆ ರೀತಿ ಕೆಟ್ಟದಾಗ ಪದ ಹಾಕಿದ್ದಾರೆ. ಅದನ್ನು ಇಡೀ ನಿರ್ಮಾಪಕ ಸಂಘ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿರ್ಮಾಪಕ ಸಂಘ ಇವತ್ತು ಕಾನೂನು ಚೌಕಟ್ಟಲ್ಲಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಅವರು ತಿರುಗಿಸ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ನಿರ್ಮಾಪಕರ ಅನ್ನದಾತ ಅಂತ ಕರೀತಾರೆ. ಅಂತ ನಿರ್ಮಾಪಕರ ಬಗ್ಗೆ ಇವರು ಕಾಂಡಮ್ಸ್ ಕೊಡ್ತಾರೆ, ಮತ್ತೆ ಬಾತ್ರೂಮ್ಗೆ ಕೊಡ್ತಾರೆ, ಕಮೋಡ್ ಕೊಡ್ತಾರೆ ಅಂತ ಇವ್ರು ಹೇಳ್ತಾರೆ. ಇವ್ರು ಯಾವ ಸಿನಿಮಾ ಮಾಡಿದ್ದಾರೆ ಅಥವಾ ಇವರು ಅವಿವಿದ್ಯಾವಂತನ, ಇವ್ರು ಬುದ್ಧಿವಂತ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಈ ರೀತಿ ಮಾತಾಡಿ ಸರಿ. ಇದು ನಿರ್ಮಾಪಕ ಫುಲ್ ಅರ್ಥ ಆಗಿದೆ. ಚಿತ್ರೋದ್ಯಮದಲ್ಲಿ ಯಾವ ನಿರ್ಮಾಪಕ ಇವಾಗ ಅವ್ರು ವಾಟ್ಸಪ್ ಗ್ರೂಪ್ ಹಾಕಿದ್ದಾರೆ. ಇದು ನಾನು ತಮಿಳ್ ಪ್ರೊಡ್ಯೂಸರ್ ಇರ್ತಾನೆ. ತಮಿಳನ್ನಾಗಲಿ ಕನ್ನಡದಾಗಲಿ ಕೇರಳ ಇವತ್ತೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಹೋಗ್ತಾ ಇದ್ದೀವಿ. ಯಾಕೆ ನೀವು ತಮಿಳು, ಕನ್ನಡ, ಕೇರಳ, ಹಿಂದಿ ಯಾಕೆ ಮಾತಾಡ್ತೀರಾ? ಮಾಡೋ ತಪ್ಪು. ದಯವಿಟ್ಟು ಕೂಡಲೇ ಬಂದು ಅವನೇನೋ ಸಿನಿಮಾ ಬಗ್ಗೆ ಗೊತ್ತಿದ್ಯಾ? ಒಬ್ಬ ನಿರ್ಮಾಪಕ ದುಡ್ಡು ಎಲ್ಲಿಂದ ತಂದಾಗ್ತಾನೆ, ಕಷ್ಟ ಇದೆ ಸಿನಿಮಾ ಗೊತ್ತಿದ್ಯಾ ಅವ್ರಿಗೆ? ಇವ್ರು ಕೂತ್ಕೊಂಡು ಬರೆದ್ಬಿಟ್ಟು ಕಾಸಿಸ್ಕೋತಾರಲ್ಲ, ನಿರ್ಮಾಪಕ ಕಷ್ಟ ಗೊತ್ತಿದೆ ಇವ್ರಿಗೆ. ಇಡೀ ಇವಾಗ ನಿರ್ಮಾಪಕರು ಎಷ್ಟಾಗ್ತಾ ಇದೆ ಸಮಾಜದಲ್ಲಿ ನಮ್ಮನ್ನು ಯಾವ ರೀತಿ ನೋಡ್ತಾರೆ ಜನ, ಯಾವ ರೀತಿ ತಿಳ್ಕೊತಾರೆ? ಇವ್ನು ಇಷ್ಟ ಬಂದಾಗ ಮಾತಾಡ್ಕಿದ್ದೀವಿ. ಪ್ರಜಾಪ್ರಭುತ್ವನ ವಾತ್ಸತ್ಯ ಕೊಟ್ಟಿದ್ದೀವಿ. ಅದಕ್ಕೆ ಈ ರೀತಿನ ಇನ್ನು ಮುಂದೆಗೆ ಯಾರೇ ಆಗಲಿ ಚಿತ್ರರಂಗದ ಬಗ್ಗೆ ಆಗಲಿ ಚಿತ್ರ ಬಗ್ಗೆ ಆಗಲಿ ಕೆಟ್ಟದಾಗ ಮಾತಾಡೋದಕ್ಕೆ ಕಾನೂನು ಚೌಕಟ್ಟು ಕೆಲಸ ಮಾಡ್ತೀವಿ. ಕಾನೂನು ಚೌಕಟ್ಟು ಯಾರಿಗೂ ಬಿಡಲ್ಲ. ನಾನೇ ಆಗಲಿ ಯಾರೇ ಆಗಲಿ ಯಾವನೂ ಬಿಡಲ್ಲ. ಇಲ್ಲಿ ಒಬ್ಬೊಬ್ಬ ನಿರ್ಮಾಪಕ ಸಾಹಿತ್ಯ ಇವತ್ತು ಸುಮಾರು ನವೆಂಬರಿಂದ ಸುಮಾರು ಫೆಬ್ರವರಿ ಗಂಟೆಗೆ 250 ಕೋಟಿ ಲಾಸ್ ಆಗಿದೆ. ಇವತ್ತಿಗೆ 3 ತಿಂಗಳಿಗೆ 200 ಕೋಟಿ ಯಾರು ಕೊಡ್ತಾರೆ? ಯಾರು ಇವ್ರ ಮನೆಯಿಂದ ತಂದು ಕೊಟ್ಟಾರ? ಇವ್ರ ಕೈ ಏನು ಕೇಳೋರು ಯಾರು ಪಡಿತಾರೋ? ಆದರೂ ಸಿನಿಮಾಗಳು ಮಾಡ್ತಾರೆ. ಅದನ್ನ ಹಗುರವಾಗಿ ಮಾತಾಡ್ಬಿಡ್ಬೇಕು. ಇವನ್ನೆಲ್ಲೋ ಕೂತ್ಕೊಂಡು ಇವ್ನು ಇಷ್ಟ ಬಂದಾಗ ಮಾತಾಡೋಕ್ಕಲ್ಲ. ಇದು ಯಾರಪ್ಪನ ಮನೆ ಯಾರು ಹತ್ರ ಕೆಲಸ ಮಾಡಲ್ಲ. ನಾವು ಅವ್ರಿಗೆ ಗೌರವ ಕೊಟ್ಟಿದ್ದೀವಿ, ಗೌರವ ಕೊಡ್ತಾ ಇದ್ದೀವಿ. ಇವತ್ತಿನ ದಿನ ಇದು ಕಾನೂನು ಚೌಕಟ್ಟಲ್ಲಿ ನಾವು ಯಾವ ಕಾರಣಕ್ಕೂ ಬಿಡಲ್ಲ. ಕಾನೂನು ಹೋರಾಟ ಮಾಡೇ ಮಾಡ್ತೀವಿ. ಅವ್ರು ಇವಾಗ ಏನು ತೀರಿಸೋರೆ? ಇವಾಗ ತಮಿಳ್ನಾಡೋರ್ಗಿಂತೆ ನಿನ್ನೆ ಚಂದ್ರಚೂಡ್